ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಮ್ ವ ಅಲಾ ಆಲಿಹಿ ವ ಅಸ್ಹಾಬಿ ಅಜ್ಮঈನ್. ಅಮ್ಮಾ ಬಾದ್ ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಮಾ ಅಸ್ವಾಬ ಮಿನ್ ಮುಸೀಬತಿನ್ ಫಿಲ್ ಅರ್ದಿ ವಲಾ ಫೀ ಅನ್ಫುಸಿಕುಂ ಇಲ್ಲಾ ಫೀ ಕಿತಾಬಿನ್ ಮಿನ್ क़ब्लि ಅನ್ ನಬ್ರಅಹಾ ಇನ್ನ ذلك ಅಲಾ ಅಲ್ಲಾಹಿ ಯಸೀರ್. ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ದ ಮೆಸೇಜ್ ಎಂಬ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಹೋದರ ಸಹೋದರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಚ್ಛಿಸ್ತೇನೆ. ಆತ್ಮಹತ್ಯೆ ಎನ್ನುವ ಒಂದು ಕೆಡುಕು ಈ ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಲವಾರು ಪ್ರಕರಣಗಳು ನಾವು ನಿತ್ಯ ಕೇಳ್ತಾ ಇದ್ದೇವೆ. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಬೇರೆ ಬೇರೆ ಘಟನೆಗಳು ನಡೆಯುತ್ತಾ ಇರ್ತದೆ. ಜೀವನದಲ್ಲಿ ನಿರಾಶೆ ಉಂಟಾದಾಗ ಇಂತಹ ಒಂದು ಕೃತ್ಯಕ್ಕೆ ಕೆಲವರು ತೀರ್ಮಾನ ಮಾಡ್ತಾರೆ. ಈ ಜೀವನದಲ್ಲಿ ಸುಖ ದುಃಖ ಎನ್ನುವಂತಹದ್ದು ಸಹಜ. ಅದು ಮನುಷ್ಯನಿಂದ ಮನುಷ್ಯಕ್ಕೆ ವ್ಯತ್ಯಾಸ ಇರ್ತದೆ. ಕೆಲವರು ಹೆಚ್ಚು ಸುಖವನ್ನು ಅನುಭವಿಸ್ತಾರೆ, ಕೆಲವರು ಹೆಚ್ಚು ದುಃಖವನ್ನು ಅನುಭವಿಸುವಂತಹ ಸನ್ನಿವೇಶ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಇರ್ತದೆ. ಕೆಲವರಿಗೆ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗದೆ ನಿರಾಶೆಯಿಂದಾಗಿ ಅವರು ಇಂತಹ ಒಂದು ಕಠಿಣವಾದ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಕೆಲವರು ಇಂತಹ ನಿರ್ಧಾರವನ್ನು ಕೈಗೊಳ್ಳುವುದು ಬಹಳ ಸಣ್ಣ ವಿಷಯಗಳಿಗಾಗಿ. ಕೆಲವು ವ್ಯಕ್ತಿಗಳನ್ನು ನಮಗೆ ಕಾಣುವಾಗ ಬಹಳ ಸಂತೋಷ ಇದ್ದಂತೆ ಕಾಣುತ್ತೆ, ಆದರೆ ಅವರಲ್ಲಿ ತುಂಬ ಸಮಸ್ಯೆಗಳಿರ್ತದೆ. ಸಮಸ್ಯೆಗಳನ್ನು ಅನುಭವಿಸಿಕೊಂಡು ಕೂಡ ಅವರು ಪ್ರತ್ಯಕ್ಷವಾಗಿ ಕಾಣುವಾಗ ಸಂತೋಷದಲ್ಲಿರುವಂತೆ ಕಾಣುತ್ತದೆ. ಅದೇ ರೀತಿ ಕೆಲವರು ತುಂಬ ಖಿನ್ನರಾಗಿ ಕಾಣ್ತಾರೆ, ಆದರೆ ಅವರ ಸಮಸ್ಯೆಗಳ ಬಗ್ಗೆ ನೋಡಿದರೆ ಅದು ಅಷ್ಟೇನು ದೊಡ್ಡ ಸಮಸ್ಯೆ ಆಗಿರುವುದಿಲ್ಲ. ಅದಕ್ಕಿಂತ ದೊಡ್ಡ ಸಮಸ್ಯೆಯವರು ಸಮಾಧಾನದಲ್ಲಿರುವಾಗ ಸಣ್ಣ ಸಮಸ್ಯೆಗಳನ್ನೇ ದೊಡ್ಡ ಸಮಸ್ಯೆ ಅಂತ ಭಾವಿಸಿಕೊಂಡು ಖಿನ್ನರಾಗುವಂತಹ ವ್ಯಕ್ತಿಗಳನ್ನು ಕೂಡ ನಮಗೆ ಸಮಾಜದಲ್ಲಿ ಕಾಣಬಹುದು. ಆದ್ದರಿಂದ ಇದನ್ನು ಯಾವ ರೀತಿ ನಿಯಂತ್ರಿಸಬೇಕು ಎನ್ನುವುದರ ವಿಷಯದಲ್ಲಿ ಒಂದು ತಿಳುವಳಿಕೆ ಸಮಾಜದಲ್ಲಿ ಇರುವುದು ಅತ್ಯಂತ ಅಗತ್ಯವಾದಂತಹ ಒಂದು ವಿಚಾರ ಆಗಿದೆ. ಒಂದು ಸಣ್ಣ ಒಂದು ಘಟನೆಯಿಂದಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗುವಂತಹ ಸ್ಥಿತಿ ಕೆಲವರದ್ದಾಗಿರ್ತದೆ. ಮಕ್ಕಳು ಕೂಡ ಕೆಲವೊಮ್ಮೆ ಒಂದು ಪರೀಕ್ಷೆಯಲ್ಲಿ ಫೈಲಾಗಿದ್ದೇನೆ ಎಂಬ ಕಾರಣಕ್ಕಾಗಿ ಆತ್ಮಹತ್ಯೆಯಂತಹ ತೀರ್ಮಾನವನ್ನು ಕೈಗೊಳ್ಳುವಂತಹದ್ದು. ಅಂದರೆ ಇದುವೇ ಜೀವನದ ದೊಡ್ಡ ಸಮಸ್ಯೆ, ಅದು ಮಾತ್ರ ಅಂತ ಅವರು ಭಾವಿಸಿಕೊಂಡಿರ್ತಾರೆ. ಅಂಥವರಿಗೆ ತಿಳುವಳಿಕೆ ಮೂಡಿಸುವ ಕೆಲಸ ಆಗಬೇಕು ಸಮಾಜದಲ್ಲಿ. ವಿದ್ಯಾರ್ಥಿಗಳಲ್ಲಿಯೂ ಕೂಡ ಜೀವನ ಎನ್ನುವಂತಹದ್ದು ಹೀಗೆ ಸಮಸ್ಯೆಗಳಿರ್ತದೆ, ಅದನ್ನು ನಿಭಾಯಿಸಿಕೊಂಡು ಮುಂದೆ ಹೋಗಬೇಕು ಎನ್ನುವಂತಹ ಪಾಠವನ್ನು ಅವರಿಗೆ ಕಲಿಸಬೇಕು. ಅದೆಷ್ಟೋ ಮಂದಿ ಇದ್ದಾರೆ ಪರೀಕ್ಷೆಯಲ್ಲಿ ಫೈಲಾಗಿದ್ದರೂ ಕೂಡ ಮುಂದೊಂದು ದಿನ ತನ್ನ ಜೀವನದಲ್ಲಿ ದೊಡ್ಡ ವ್ಯಾಪಾರಿಯಾಗಿ, ದೊಡ್ಡ ಉದ್ಯಮಿಯಾಗಿ, ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿ, ಅವನ ಅಧೀನದಲ್ಲಿ ಹಲವಾರು ಮಂದಿ ಉನ್ನತ ಶಿಕ್ಷಣ ಪಡೆದಂತಹ ವ್ಯಕ್ತಿಗಳು ಕೂಡ ಕೆಲಸ ಮಾಡ್ತಾ ಇರುವಂತಹ ಎಷ್ಟೋ ಉದಾಹರಣೆಗಳನ್ನು ನಮಗೆ ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇಂತಹ ಸಣ್ಣ ಪುಟ್ಟ ವಿಷಯಗಳಿಗೆ ತನ್ನ ಜೀವನವನ್ನೇ ಕೊನೆಗೊಳಿಸಬೇಕು ಎನ್ನುವುದು ತೀರ್ಮಾನಿಸುವಂತಹದ್ದು ಅದು ಅತ್ಯಂತ ನಿಕೃಷ್ಟವಾದಂತಹ ವಿಚಾರ. ಹಾಗಿರುವಾಗ ನಮ್ಮನ್ನು ಇಂತಹ ನಿರ್ಧಾರಗಳಿಂದ ತಡೆಯುವಂತಹ ವಿಶ್ವಾಸ ಯಾವುದು ಅಂತ ಕೇಳಿದರೆ ಅದು ನಮ್ಮ ಸೃಷ್ಟಿಕರ್ತನ ಮೇಲೆ ನಾವು ಇಡುವಂತಹ ವಿಶ್ವಾಸ, ಮತ್ತು ಪರಲೋಕದ ಮೇಲೆ ನಾವು ಇರಿಸಿರುವಂತಹ ವಿಶ್ವಾಸ.
ನಮಗೆಲ್ಲರಿಗೂ ನಮ್ಮ ಸೃಷ್ಟಿಕರ್ತನ ಮುಂದೆ ಹಾಜರುಗೊಳ್ಳಲಿಕ್ಕಿದೆ. ಈ ಜೀವನ ಎನ್ನುವಂತಹದ್ದು ಇದು ಪರೀಕ್ಷೆಯ ಜೀವನ ಮಾತ್ರ ಆಗಿದೆ. ಇಲ್ಲಿ ಸುಖ ದುಃಖ ಎನ್ನುವಂತಹದ್ದು ಸಹಜವಾಗಿರುವಂತಹದ್ದು. ಮನುಷ್ಯನ ಅನುಭವಿಸುವಂತಹ ಸಂಕಷ್ಟ ಅದನ್ನು ಪರೀಕ್ಷೆ ಎಂಬ ರೀತಿಯಲ್ಲಿ ಆತನು ಸ್ವೀಕರಿಸಿಕೊಳ್ಬೇಕು. ಜೀವನದಲ್ಲಿ ಮನುಷ್ಯನಿಗೆ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಿದ್ದರೆ ಅದರ ಹಿಂದೆ ಕಠಿಣ ಪರಿಶ್ರಮ ಇರ್ತದೆ. ಅವನು ಅದಕ್ಕಾಗಿ ಕಷ್ಟಪಡಬೇಕಾಗ್ತದೆ. ಕಷ್ಟಪಡದೆ ಯಾವುದನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಸಂದರ್ಭದಲ್ಲಿ ಕೆಲವೊಂದು ಸಂಕಷ್ಟಗಳು ಅನಿರೀಕ್ಷಿತವಾಗಿ ಅವನ ಜೀವನದಲ್ಲಿ ಉಂಟಾಗ್ತದೆ. ಆ ಸಂದರ್ಭದಲ್ಲಿ ಆತ ನಿರಾಶನಾಗಬಾರ್ದು. ನಿರಾಶನಾಗದೆ ದೃಢಚಿತ್ತವಾಗಿ ಮುಂದುವರಿಯುವಂತಹ ಗುಣವನ್ನು ಅವನು ಬೆಳೆಸಿಕೊಳ್ಬೇಕು. ವಿಶ್ವಾಸ ಇಲ್ಲದವನು ಮಾತ್ರ ನಿರಾಶನಾಗ್ತಾನೆ ಅಂತ ಕುರ್ಆನ್ ಹೇಳುತ್ತದೆ. ಪವಿತ್ರ ಕುರ್ಆನ್ನ 12ನೇ ಅಧ್ಯಾಯ ಸೂರ ಯೂಸುಫ್ ಇದರ 87ನೇ ಸೂಕ್ತದಲ್ಲಿ ಹೇಳಿರುವಂತಹದ್ದು, ಇನ್ನಹು ಲಾ ಯೈಯಸು ಮಿನ್ ರೌಹಿಲ್ಲಾ ಇಲ್ಲಲ್ ಕೌಮುಲ್ ಕಾಫಿರೂನ್. ವಿಶ್ವಾಸ ಇಲ್ಲದವರು ಮಾತ್ರ ನಿರಾಶರಾಗಿ ಬಿಡ್ತಾರೆ ಅಂತ. ದೇವನ ಅನುಗ್ರಹದ ಬಗ್ಗೆ ನಿರಾಶರಾಗಿ ಬಿಡುವವರು ವಿಶ್ವಾಸವಿಲ್ಲದವರು ಅಂತ ಅಲ್ಲಿ ಹೇಳಲಾಗಿದೆ. ಆದ್ದರಿಂದ ಯಾವಾಗಲೂ ದೇವನ ಬಗ್ಗೆ ಸದಭಿಪ್ರಾಯವನ್ನು ಇಟ್ಟುಕೊಳ್ಳಬೇಕು. ನನಗೇನಾದರೂ ಒಂದು ಸಂಕಷ್ಟವನ್ನು ಕೊಟ್ಟಿದ್ದರೂ ಅದರಲ್ಲಿ ಏನಾದರೂ ಒಳಿತನ್ನು ಇಟ್ಟಿರಬಹುದು ಎನ್ನುವಂತಹ ಒಂದು ಚಿಂತನೆ ಇರಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಉಂಟಾಗುವಂತಹ ಸಂಕಷ್ಟಗಳ ಹಿಂದೆ ನಮಗೆ ಕೆಲವು ಪ್ರಯೋಜನಗಳಿರ್ತದೆ. ಇನ್ನ ಮಾಲ್ ಉಸುರಿ ಯುಸ್ರ, ಸಂಕಷ್ಟದೊಂದಿಗೆ ಸೌಲಭ್ಯ ಇದ್ದೇ ಇದೆ ಅಂತ ಕುರ್ಆನ್ ಹೇಳುತ್ತದೆ. ಆದ್ದರಿಂದ ಆ ಸಂದರ್ಭದಲ್ಲಿ ನಿರಾಶರಾಗದೆ ಜೀವನವನ್ನು ಮುಂದುವರಿಸಲಿಕ್ಕೆ ಅದನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ಇದೊಂದು ಪರೀಕ್ಷೆ. ಸಾಮಾನ್ಯವಾಗಿ ಮಕ್ಕಳು ಪರೀಕ್ಷೆ ಬರೆಯುವುದು, ಆ ಪರೀಕ್ಷೆಯ ಮೂಲಕ ಅವರಿಗೆ ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಪರೀಕ್ಷೆಯೇ ಬರೆಯುವುದಿಲ್ಲ ಅಂತ ಹೇಳಿದರೆ ಅವನಿಗೆ ಉನ್ನತಿಗೆ ಏರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಭೂಮಿಯಲ್ಲಿ ಉಂಟಾಗುವಂತಹ ಯಾವುದೇ ಸಂಕಷ್ಟ ಅದು ನಿಷ್ಫಲವಾಗಿ ಬಿಡುವುದಿಲ್ಲ ಅಂತ ಕುರ್ಆನ್ ಕಲಿಸಿಕೊಟ್ಟಿರುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರೊಮ್ಮೆ ಹೇಳಿದರು, ನನಗೆ ಪವಿತ್ರ ಕುರ್ಆನ್ ಒಂದು ಸೂಕ್ತ ಅದು ನನಗೆ ತುಂಬ ಹೆದರಿಕೆ ಉಂಟು ಮಾಡ್ತಾ ಇದೆ ಅಂತ. ಅದು ಯಾವುದು ಅಂತ ಹೇಳಿದರೆ, ಮನ್ ಯಅಮಲ್ ಸೂಅನ್ ಯುಜ್ಝ ಬಿಹಿ ಅಂತ. ಯಾರಾದರೂ ತಪ್ಪು ಮಾಡಿದರೆ ಅವನಿಗೆ ಅದರ ಶಿಕ್ಷೆ ಸಿಕ್ಕಿಯೇ ಸಿಗ್ತದೆ ಅಂತೇಳಿ. ಇದು ಬಹಳ ಹೆದರಿಕೆ ಆಗ್ತದೆ. ನಮ್ಮಿಂದ ಒಂದಲ್ಲ ಒಂದು ತಪ್ಪು ಸಂಭವಿಸಿ ಆ ಪ್ರತಿಯೊಂದು ತಪ್ಪುಗಳಿಗೂ ನಮಗೆ ಶಿಕ್ಷೆ ಸಿಕ್ಕಿದರೆ ನಾವು ದೊಡ್ಡ ದೌರ್ಭಾಗ್ಯಶಾಲಿಗಳಾಗಿ ಬಿಡ್ತೇವೆ. ಅದಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಒಬ್ಬ ವಿಶ್ವಾಸವಿಟ್ಟ ವ್ಯಕ್ತಿ ಅವನಿಗೆ ಜೀವನದಲ್ಲಿ ಉಂಟಾಗುವಂತಹ ಯಾವುದೇ ಸಂಕಷ್ಟ ಎಲ್ಲಿಯವರೆಗೆ ಅಂತ ಹೇಳಿದರೆ, ಒಂದು ಸಣ್ಣ ಅವನ ಕಾಲಿಗೆ ಒಂದು ಮುಳ್ಳು ಚುಚ್ಚುವುದಾದರೂ ಅದರ ಮೂಲಕ ಅವನ ಯಾವುದಾದ್ರೂ ಒಂದು ಪಾಪಕ್ಕೆ ಅದು ಪ್ರಾಯಶ್ಚಿತ್ತವಾಗಿರ್ತದೆ ಅಂತ. ಹಾಗಾಗಿ ನಿಮ್ಮನ್ನು ಶುದ್ಧಿಗೊಳಿಸುವಂತಹ ಪ್ರಕ್ರಿಯೆ ಆಗಿರ್ತದೆ ಅದು. ಅಂತಹ ಏನಾದರೂ ಸಂಕಷ್ಟ ಉಂಟಾದ ಕೂಡಲೇ ಅದರಿಂದಾಗಿ ನಮ್ಮ ಯಾವುದಾದರೂ ಪಾಪಗಳು ಪರಿಹಾರವಾಗಿ ಬಿಡುತ್ತದೆ. ದೇವನ ಬಳಿಯಲ್ಲಿ ಅದಕ್ಕೆ ಪ್ರತಿಫಲ ಸಿಗ್ತದೆ ಅಂತ. ವಿಶ್ವಾಸಿಯ ಸ್ಥಿತಿ ಅದ್ಭುತವಾದದ್ದು ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು. ಅವನು ಒಬ್ಬ ವಿಶ್ವಾಸಿಯಾದವನು ಅವನಿಗೇನಾದರೂ ಪ್ರಯೋಜನ ಸಿಕ್ಕಿದರೆ, ಲಾಭ ಸಿಕ್ಕಿದರೆ, ಸಂತೋಷ ಉಂಟಾಗುವಂತಹ ಸಂದರ್ಭದಲ್ಲಿ ಅವನು ಅಲ್ಹಮ್ದುಲಿಲ್ಲಾ ಅಂತ ಹೇಳ್ತಾನೆ, ಅಲ್ಲಾಹನನ್ನು ಸ್ತುತಿಸ್ತಾನೆ. ಅವನು ಆ ಸ್ತುತಿಸಿದ ಕಾರಣಕ್ಕಾಗಿ ಅವನಿಗೆ ಪ್ರತಿಫಲ ಸಿಗ್ತದೆ. ಅದೇ ಸಂದರ್ಭದಲ್ಲಿ ಅವನಿಗೆ ದುಃಖ ಉಂಟಾದಾಗ, ಸಂಕಷ್ಟ ಉಂಟಾದಾಗ, ಏನಾದರೂ ನೋವು ಉಂಟಾದಂತಹ ಸಂದರ್ಭದಲ್ಲಿ ಆಗ ಅವನು ಸಹನೆ ಕೈಗೊಳ್ಳುತ್ತಾನೆ, ಕುಗ್ಗಿ ಬಿಡುವುದಿಲ್ಲ, ನಿರಾಶನಾಗಿ ಬಿಡುವುದಿಲ್ಲ. ದೇವನ ಮೇಲೆ ಅಪಾರವಾದ ಭರವಸೆಯನ್ನು ಇಟ್ಟುಕೊಂಡು ಅವನು ಮುಂದುವರಿತಾನೆ. ಆ ಕಾರಣಕ್ಕಾಗಿ ಅವನಿಗೆ ಪ್ರತಿಫಲ ಸಿಗ್ತದೆ. ಲಾಭ ನಷ್ಟ ಎರಡೂ ಕೂಡ ಪ್ರತಿಫಲಾರ್ಹವಾದಂತಹ ಕರ್ಮವಾಗಿ ಅದನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಾಗುವಂತಹದ್ದು ದೇವನ ಮೇಲೆ ವಿಶ್ವಾಸವಿಟ್ಟವರಿಗೆ ಅಂತ ಕಲಿಸಿಕೊಡಲಾಗಿದೆ. ಮತ್ತೊಂದು ವಿಚಾರ ನಾವು ನೆನಪಿನಲ್ಲಿಟ್ಟುಕೊಳ್ಬೇಕಾಗಿರುವಂತಹದ್ದು, ನಾನು ಆರಂಭದಲ್ಲಿ ಓದಿದಂತಹ ಸೂಕ್ತ ಪವಿತ್ರ ಕುರ್ಆನ್ನ 57ನೇ ಅಧ್ಯಾಯ ಸೂರಾ ಅಲ್ ಹದೀದ್. ಅದರಲ್ಲಿ ಅಲ್ಲಾಹನು ಹೇಳಿರುವಂಥ, ಮಾ ಅಸ್ವಾಬ ಮಿನ್ ಮುಸೀಬತಿನ್ ಫಿಲ್ ಅರ್ದಿ ವಲಾ ಫಿ ಅನ್ಫುಸಿಕುಮ್ ಇಲ್ಲಾ ಫಿ ಕಿತಾಬಿನ್ ಮಿನ್ क़ಬ್ಲಿ ಅನ್ ನಬ್ರಾಹ. ಭೂಮಿಯ ಮೇಲೆ ಅಥವಾ ನಿಮ್ಮ ಮೇಲೆ ಎರಗುವ ಯಾವ ಸಂಕಷ್ಟವೂ ನಾವು ಅದನ್ನು ಸೃಷ್ಟಿಸುವುದಕ್ಕೆ ಮುಂಚೆ ಒಂದು ಗ್ರಂಥದಲ್ಲಿ ಬರೆದಿಟ್ಟುಕೊಳ್ಳದೇ ಇಲ್ಲ. ಖಂಡಿತವಾಗಿಯೂ ಹೀಗೆ ಮಾಡುವುದು ಅಲ್ಲಾಹನಿಗೆ ಅತ್ಯಂತ ಸುಲಭ ಕಾರ್ಯವಾಗಿದೆ. ಇದು ಯಾಕೆ ಅಂತ ಹೇಳಿದರೆ, ಲಿಕ್ಕೈಲ ತೌಸೌ ಅಲಾ ಮಾ ಫಾತಕುಂ ವಲಾ ತಫರಹು ಮಾ ಆತಾಕುಂ. ನಿಮಗುಂಟಾಗುವ ಯಾವುದೇ ನಷ್ಟಕ್ಕಾಗಿ ನೀವು ಖೇದಿಸಬಾರದು ಮತ್ತು ಅಲ್ಲಾಹ ನಿಮಗೆ ಏನೋ ದಯಪಾಲಿಸಿರೋನೋ ಅದರ ಬಗ್ಗೆ ಹಿಗ್ಗಬಾರದು. ನಿಮಗೆ ಸಿಕ್ಕಿರುವುದರ ಬಗ್ಗೆ ನೀವು ಹಿಗ್ಗುವುದು ಬೇಡ, ಸಿಗದೇ ಇರುವುದರ ಬಗ್ಗೆ ಕುಗ್ಗುವುದು ಬೇಡ, ನಿರಾಶರಾಗಿ ಬಿಡಬಾರದು. ಈ ಒಂದು ಜೀವನ ವಿಧಾನವನ್ನು ನೀವು ಅಳವಡಿಸಿಕೊಳ್ಬೇಕು ಅಂತೇಳಿ, ಯಾವುದು ಕೂಡ ಅದು ದೇವನ ಆದೇಶದಂತೆ ಮಾತ್ರ ಈ ಭೂಮಿಯಲ್ಲಿ ಸಂಭವಿಸಲಿಕ್ಕಿರುವಂತಹದ್ದು. ಹಾಗಾಗಿ ನೀವು ನಿರಾಶರಾಗಬೇಕಾದಂತಹ ಅಗತ್ಯ ಇಲ್ಲ. ಏನು ನಿಮಗೆ ಸಂಕಷ್ಟ ಉಂಟಾಗಿದ್ದರೂ ಅದಕ್ಕೆ ಅವನು ಪ್ರತಿಫಲವನ್ನು ಕೊಡ್ತಾನೆ. ನಿಮಗೆ ಏನಾದರೂ ಪ್ರಯೋಜನ ಸಿಕ್ಕಿದರೆ ಆ ಕಾರಣಕ್ಕೆ ನೀವು ಹಿಗ್ಗದೆ ಅಹಂಭಾವ ಪಡದೇ ಇದ್ದರೆ ಅದಕ್ಕೆ ಕೂಡ ನಿಮಗೆ ಪ್ರತಿಫಲ ಸಿಗ್ತದೆ.
ಆದ್ದರಿಂದ ಜೀವನದ ಸಂಕಷ್ಟವನ್ನು ಎದುರಿಸುವಂತಹ ಸಂದರ್ಭದಲ್ಲಿ ನಿರಾಶರಾಗಿದ್ದುಕೊಂಡು ಆತ್ಮಹತ್ಯೆಯಂತಹ ಕಠಿಣ ನಿರ್ಧಾರವನ್ನು ಕೈಗೊಳ್ಳಬಾರದು. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬನನ್ನು ಕೊಲ್ಲುವ ಅಧಿಕಾರ ಇಲ್ಲ, ಅದೇ ರೀತಿ ಸ್ವತಃ ತನ್ನನ್ನು ತಾನು ಕೊಲ್ಲುವುದಕ್ಕೆ ಕೂಡ ಅಧಿಕಾರ ಇಲ್ಲ ಒಬ್ಬನಿಗೆ. ನಾವು ಅದೆಷ್ಟು ಘಟನೆಗಳನ್ನು ಕಾಣ್ತೇವೆ. ತನ್ನ ಕುಟುಂಬದ ಸದಸ್ಯರನ್ನೆಲ್ಲವನ್ನು ಕೊಂದು ಸ್ವತಃ ಆತ್ಮಹತ್ಯೆ ಮಾಡಿಕೊಳ್ಳುವವನು, ತನ್ನ ಮಕ್ಕಳನ್ನು ಕೊಂದು ಸ್ವತಃ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಘಟನೆಗಳು ಕೂಡ ನಾವು ಕಾಣ್ತಾ ಇದ್ದೇವೆ. ಬಹಳ ಕಠಿಣವಾಗಿ ಖಂಡಿಸಲಾಗಿದೆ ಆತ್ಮಹತ್ಯೆಯಂತಹ. ನಮ್ಮ ಶರೀರ ಅಂತ ಹೇಳುವಂತಹದ್ದು ಅದು ನಮ್ಮ ಒಡೆತನದಲ್ಲಿರುವಂತಹದ್ದಲ್ಲ, ಅದು ದೇವರು ನೀಡಿದ್ದು. ಅದನ್ನು ನಮಗೆ ಜೀವನ ನೀಡುವವನು ಅವನು. ಆದ್ದರಿಂದ ಆ ದೇವನ ತೀರ್ಮಾನಕ್ಕೆ ವಿರುದ್ಧವಾಗಿ ನಾವು ಕೆಲಸ ಮಾಡಬಾರದು. ಅದನ್ನು ಹತ್ಯೆ ಮಾಡುವಂತಹ, ಇತರರನ್ನಾಗಲಿ ಸ್ವತಃ ತನ್ನನ್ನೇ ಆಗಲಿ ಒಬ್ಬನಿಗೆ ಹತ್ಯೆ ಮಾಡುವಂತಹ ಯಾವ ಅಧಿಕಾರ ಇಲ್ಲ. ಆದ್ದರಿಂದ ಈ ಆತ್ಮಹತ್ಯೆಯಂತಹ ಕೆಲಸವನ್ನು ಮಾಡಿದವರಿಗೆ ಅವರಿಗೆ ಪರಲೋಕದಲ್ಲಿ ಕಠಿಣವಾದಂತಹ ಶಿಕ್ಷೆಯ ಎಚ್ಚರಿಕೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದ್ದಾರೆ. ಅವರನ್ನು ಯಾವ ರೀತಿ ಶಿಕ್ಷಿಸಲಾಗ್ತದೆ ಅಂತೇಳಿ, ಯಾವ ಅವಸ್ಥೆಯಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೋ ಅದೇ ಅವಸ್ಥೆಯನ್ನು ಪುನರಾವರ್ತಿಸಲಾಗ್ತದೆ ಅಂತ ಅಲ್ಲಿ. ಉದಾಹರಣೆಗೆ ಒಬ್ಬನು ರೈಲಿನ ಅಡಿಗೆ ತಲೆ ಇಟ್ಟು ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಆದರೆ ನಾಳೆ ಪರಲೋಕದಲ್ಲಿ ಅವನಿಗೆ ಸಿಗುವಂತಹ ಶಿಕ್ಷೆ ಮತ್ತೆ ಮತ್ತೆ ಅವನು ರೈಲಿನ ಅಡಿಗೆ ತನ್ನ ತಲೆಯನ್ನು ಇಡುವಂತಹ ಒಂದು ಪರಿಸ್ಥಿತಿ ಉಂಟಾಗ್ತದೆ ಅಂತ ಹೇಳುವಂತಹದ್ದು. ಹಾಗೆ ಮತ್ತು ಯಾವುದರ ಮೂಲಕ ಅವನು ವಿಷ ಸೇವಿಸಿ ಅವನು ಸ್ವಯಂ ಆತ್ಮಹತ್ಯೆ ಮಾಡಿಕೊಂಡನೆಂದಾದರೆ ಮತ್ತೆ ಮತ್ತೆ ವಿಷ ಸೇವಿಸ್ತಾ ಮತ್ತೆ ಮತ್ತೆ ವಾಂತಿ ಮಾಡುತ್ತಾ ಮತ್ತೆ ಅದರ ಸಂಕಷ್ಟವನ್ನು ನಿರಂತರವಾಗಿ ಅನುಭವಿಸ್ತಾ ಇರುವಂತಹ ಒಂದು ಸನ್ನಿವೇಶ, ಅಂತಹ ಶಿಕ್ಷೆಯನ್ನೇ ಅವನಿಗೆ ಪುನಃ ನೀಡಲಾಗ್ತದೆ ಅಂತ. ಆದ್ದರಿಂದ ಯಾವ ವಿಧಾನವನ್ನು ಬಳಸಿಕೊಂಡು ಅವನು ಆತ್ಮಹತ್ಯೆಯನ್ನು ಮಾಡ್ತಾನೆ ಅಂತಹದ್ದೇ ಶಿಕ್ಷೆಯನ್ನು ಅವನಿಗೆ ನಿರಂತರವಾಗಿ ಕೊಡಲಾಗ್ತದೆ ಎನ್ನುವಂತಹ ಒಂದು ಎಚ್ಚರಿಕೆ ನೀಡಲಾಗಿದೆ. ಆದ್ದರಿಂದ ಆತ್ಮಹತ್ಯೆ ಎನ್ನುವಂತಹದ್ದು ಮಹಾಪಾಪ ಅಂತ ಪರಿಗಣಿಸಲಾಗ್ತದೆ. ಸೃಷ್ಟಿಕರ್ತನು ನಮಗೆ ಕೊಟ್ಟಿರುವಂತಹ ಈ ಜೀವಿತಾವಧಿಯಲ್ಲಿ ಸಾಕಷ್ಟು ಸತ್ಕರ್ಮಗಳನ್ನು ಮಾಡಿಕೊಂಡು ಸಂಕಷ್ಟದ ಸಂದರ್ಭದಲ್ಲಿ ಸಹನೆಯನ್ನು ಕೈಗೊಂಡು ಜೀವಿಸಬೇಕು ಅಂತ ಕಲಿಸಿಕೊಡಲಾಗಿದೆ. ಇನ್ನು ಒಂದು ವೇಳೆ ಒಬ್ಬನಿಗೆ ತೀರಾ ಸಹಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ಒಂದೇ ಒಂದು ಅವಕಾಶ ಕೊಟ್ಟದ್ದೇನು ಅಂತ ಹೇಳಿದರೆ, ಒಬ್ಬನು ಸ್ವತಃ ತಾನು ಸಾಯಬೇಕು ಅಂತ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಬಾರ್ದು. ಅದಕ್ಕೆ ಅವನು ಪ್ರಾರ್ಥಿಸಬಾರ್ದು, ನನ್ನನ್ನು ಮರಣಗೊಳಿಸು ಅಂತ ಅಲ್ಲಾಹನಲ್ಲಿ ಪ್ರಾರ್ಥಿಸಬಾರ್ದು. ಇನ್ನು ಒಬ್ಬನಿಗೆ ಅಷ್ಟೂ ಒಂದು ನಿರಾಸೆಯಾಗಿ ಬಿಟ್ಟಿದ್ದೆ ಅಂತ ಹೇಳಿ ಆದರೆ ಕೊನೆಯದಾಗಿ ಒಂದೇ ಒಂದು ಅವಕಾಶ ಇರುವಂತಹದ್ದು ಅಲ್ಲಾಹನಲ್ಲಿ ಈ ರೀತಿ ಬೇಡುವುದಕ್ಕೆ, ನನಗೆ ಜೀವನ ಉತ್ತಮವಾದರೆ ನನ್ನನ್ನು ಜೀವಿಸುವ ಅವಕಾಶವನ್ನು ಮಾಡಿಕೊಡು, ಅಥವಾ ನನಗೆ ಮರಣ ಉತ್ತಮವಾದರೆ ಮರಣವನ್ನು ನೀಡು ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾತ್ರ ಮಾಡುವುದಕ್ಕೆ ಅವಕಾಶ ಇದೆ. ಅದು ಕೂಡ ಅಂತಹ ಕೊನೆಯ ಗಳಿಗೆಯಲ್ಲಿ ಯಾವಾಗಲೂ ಮಾಡಬೇಕಾದಂತಹ ಒಂದು ಪ್ರಾರ್ಥನೆಯಲ್ಲ. ಆದಷ್ಟು ಆ ಪ್ರಾರ್ಥನೆ ಮಾಡದಿರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು, ಸಹನೆಯನ್ನು ಕೈಗೊಳ್ಳಬೇಕು. ಅಷ್ಟೂ ಒಬ್ಬನು ನಿರಾಶನಾಗಿ ಬಿಟ್ಟಿದ್ದಾನೆ ಅಂತ ಹೇಳಿ ಆದರೆ ಒಂದೇ ಒಂದು ಅವಕಾಶ ಅವನಿಗಿರುವಂತಹದ್ದು ಆ ರೀತಿಯ ಒಂದು ಪ್ರಾರ್ಥನೆ ಮಾತ್ರ. ನನಗೆ ಜೀವನ ಒಳ್ಳೆಯದಾದರೆ ಜೀವನವನ್ನು ನೀಡು, ಮರಣ ಒಳ್ಳೆಯದಾದರೆ ಮರಣವನ್ನು ನೀಡು ಎನ್ನುವಂತಹದ್ದು. ಅದಕ್ಕೆ ಬದಲಾಗಿ ನನಗೆ ಮರಣವನ್ನೇ ನೀಡು ಎನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾಡಬಾರ್ದು, ತನ್ನ ಮರಣವನ್ನು ಕೊನೆಗೊಳಿಸುವಂತಹ ತೀರ್ಮಾನವನ್ನೂ ಕೈಗೊಳ್ಳಬಾರ್ದು. ಆತ್ಮಹತ್ಯೆ ಎನ್ನುವಂತಹದ್ದು ಮಹಾಪಾಪ. ಆದ್ದರಿಂದ ಇಂತಹ ವಿಷಯಗಳ ಬಗ್ಗೆ ಸಮಾಜದಲ್ಲಿ ತಿಳುವಳಿಕೆಯನ್ನು ಮೂಡಿಸುವಂತಹ ಅಗತ್ಯವಿದೆ. ಸರ್ವಶಕ್ತನಾದ ಅಲ್ಲಾಹನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು.